ಹೆಸರು ಮಾರಣ್ಣ ಅಂತ, ಆರೋಗ್ಯ ಮಾರಣ್ಣ ಅಂತ. ನಮ್ಮ ಶಿರಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವ್ ಹೇಳ್ಬೇಕು ಅಂದ್ರೆ ರಾಜೇಶ್ ಗೌಡ್ರು ಬಂದಿರೋದು ನಮ್ಮ ಶಿರಾ ತಾಲೂಕ್ ನದೃಷ್ಟ ಅಂತ ಹೇಳ್ಬೇಕು. ಏನಕ್ಕೆ ಗೊತ್ತಾ, ಅವ್ರು ಯಾವತ್ತು ನಮ್ಮ ತಾಲೂಕಿಗೆ MLA ಆಗಿ ಕಾಲಿಟ್ರು ಅವತ್ತಿಂದನೂ ಕೂಡ ಸಂತುಷ್ಟಿಯಾಗಿ ಮಳೆ ಸುರಿತಾ ಇದೆ. ನೆಕ್ಸ್ಟ್ ಆಮೇಲೆ ಕೆರೆಗೆ ನೀರು ಹರಿಸಿದ್ದು ಏನು ಬಿಜೆಪಿ ಸರ್ಕಾರ ಹೇಳಿತ್ತು ಅದರಂತೆ ನಡ್ಕೊಂಡಿದೆ. ಯಡಿಯೂರಪ್ಪ ಅವ್ರು ಬಂದು ಏನ್ ಮಾತು ಕೊಟ್ಟು ಹೋಗಿದ್ರು ಅದರಂತೆ ನಡ್ಕೊಂಡು ರಾಜೇಶ್ ಗೌಡ್ರು ಅದೃಷ್ಟ ಕೂಸು ಅಂತಂದು ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕಂದ್ರೆ ಆ ಅದೃಷ್ಟ ನಾವು ಕಳ್ಕೊಂಡಿದ್ವಿ ಅಂದ್ರೆ ತಿರುಗಿ ನಮಗೆ ಮುಂದೆ ಆ ಅದೃಷ್ಟ ಸಿಗುತ್ತಾ ಸಿಗೋದಿಲ್ವೋ ಹೇಳೋದಕ್ಕಾಗಲ್ಲ. ಪ್ರತಿ ಚಿಲ್ಮೆ ತೋಡ್ರಿ ನೀರು ಬರೋದು. ನಾವು ಚಿಕ್ಕ ಮಕ್ಕಳಿದ್ದಾಗ ಹಳ್ಳದಲ್ಲಿ ಚಿಲ್ಮೆ ತೋಡ್ಕೊಂಡು ನಾವು ನೀರು ಕುಡಿತಿದ್ವಿ. ಇವತ್ತು ಆ ಸ್ಟೇಜಿಗೆ ಬಂದೈತಾ ಇಲ್ವಾ? ಚಿಲ್ಮೆ ತೋಡ್ಕೊಂಡು ನೀರು ಕುಡಿಯೋ ಮಟ್ಟಕ್ಕೆ ಬಂದಿದ್ದೇವೆ ಅಲ್ವಾ? ಮುಂದೆನೂ ಕೂಡ ಇವರೇ ಇರಬೇಕು, ಅದೇ ರೀತಿ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. ನನ್ನ ಹೆಸರು ಗುರುಮೂರ್ತಿ ಅಂತ, ಶಿರಾ ತಾಲೂಕು ವಕೀಲರ ಸಂಘದ ಕಾರ್ಯದರ್ಶಿ ಆಗಿದ್ದೀನಿ. ಈಗ ಏನು ನೀವು ಚುನಾವಣಾ ಇದಕ್ಕೋಸ್ಕರ ಬಂದಿದ್ದೀರಾ ಮಾಧ್ಯಮದವರು, ನಾವು ಎಷ್ಟು ಹೇಳಿದ್ರು ಸಾಲದು. ಜಯಚಂದ್ರ ಸಾಹೇಬ್ರ ಬಗ್ಗೆನೇ ಎಷ್ಟು ಹೇಳಿದ್ರು ಸಾಲದು. 2008ರಿಂದ 2018ರವರೆಗೂ 10 ಇಯರ್ಸ್ ಅಭಿವೃದ್ಧಿ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಸಾವಿರಾರು ಕೋಟಿ ಅನುದಾನ ತಂದು ಅಭಿವೃದ್ಧಿ ಮಾಡಿದ್ದಾರೆ. ಒಂದು ನಮ್ಮ ಸ್ನೇಹಿತರೆಲ್ಲ ಹೇಳಿದ್ದಾರೆ. ಎರಡನೇದಾಗಿ ಏನ್ ಹೇಳವ್ರೆ, 3 ನೀರಿನ ಒಂದು ಯೋಜನೆಯನ್ನ ತ್ರಿವೇಣಿ ಸಂಗಮನ ಆಲ್ರೆಡಿ ಮಾಡಿದ್ದಾರೆ. ಹೇಮಾವತಿ, ಎತ್ತಿನಹೊಳೆ, ಭದ್ರಾ ಮೇಲ್ದಂಡೆ. ಈಗ ಆಲ್ರೆಡಿ 16 ವರ್ಷದಿಂದ ಶಿರಾ ದೊಡ್ಡಕೆರೆಗೆ, ಹೇಮಾವತಿ, ಕಳ್ಳಂಬೆಳ್ಳ ಕೆರೆಗೆ 16 ವರ್ಷದಿಂದ ನಿರಂತರವಾಗಿ ಹರಿತಾ ಇದೆ. ಇವತ್ತೂ ಶಿರಾ ನಗರದಲ್ಲಿ 31 ವಾರ್ಡ್ ಇದಾವೆ. ಒಬ್ಬರಿಗೆ ನೀರಿನ ಸಮಸ್ಯೆ ಇಲ್ಲ. ಅದ್ರ ಜೊತೆಗೆ ನಮ್ಮ ಶಿರಾ ತಾಲೂಕಿನ ಒಟ್ಟು ಏನಿದ್ದಾರೆ ಸುಮಾರು 42 ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಇವತ್ತು ಜಲಮೂಲ ಹೆಂಗಿದೆ ಅಂತ ಅಂದ್ರೆ ಹಿಂಗೆ ಸುಮ್ನೆ ಒಂಚೂರು ಮಣಕಾಲಲ್ಲಿ ತೋಡ್ಬಿಟ್ರೆ ಸಾಕು, 3 ಅಡಿನ ತೋಡಿದ್ರು ಸಾಕು, ಅಷ್ಟು ನೀರಿನ ಅಂಶ ಇದೆ. ಅದು ಬಿಕಾಸ್ ಆಫ್ ಜಯಚಂದ್ರ ಸಾಹೇಬ್. ಲಕ್ಷ್ಮೀಸಾಗರ ಗ್ರಾಮ ಪಂಚಾಯತಿ ಸೌರ್ಯಕುಂಟೆ ಗ್ರಾಮ ರಘುನಾಥ್ ಅಂತೇಳಿ ಸುಮಾರು 60ರಿಂದ 70 ವರ್ಷ ನಮ್ಮೂರಲ್ಲಿ ಸಿಸಿ ರೋಡ್ ಇರಲಿಲ್ಲ. ಸಿಸಿ ರೋಡ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಶಿಶುವಾರ ಅಂಗನವಾಡಿ ಕೇಂದ್ರದಲ್ಲಿ ಬೇರೆ ಮನೆಯಲ್ಲಿ ಬಾಡಿಗೆ ತಗೊಂಡು ಮಾಡ್ತಿದ್ವಿ. ಈಗ ಅದನ್ನು ಬಂದು ನೋಡಿದಾಗ ರಾಜೇಶ್ ಗೌಡ ಅವರು ಒಂದು ಶಿಶುವಾರವನ್ನು ಕಟ್ಟಿಸಿಕೊಟ್ಟಿದ್ದಾರೆ ಮತ್ತು ಸ್ಕೂಲನ್ನು ರೆಡಿ ಮಾಡ್ತಾ ಇದ್ದೀವಿ. ಮತ್ತೆ ಆಸ್ಪತ್ರೆ ಮತ್ತು ಕೆರೆ ರೋಡು ಮತ್ತು ಸಿಸಿ ರೋಡ್ಗಳನ್ನು ಅತಿ ಹೆಚ್ಚಿನಾಗಿ ಸೌರ್ಯಕುಂಟೆ ಗ್ರಾಮಕ್ಕೆ ಮಾಡಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಲಕ್ಷ್ಮೀಕಾಂತ್, ನಗರಸಭಾ ಸದಸ್ಯರು. ಇವತ್ತು 11 ವಿಧಾನಸಭಾ ಕ್ಷೇತ್ರದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಿನ ಅಭಿವೃದ್ಧಿ ಆಗಿರೋ ಕ್ಷೇತ್ರ ಯಾವುದಾದ್ರೂ ಇದ್ರೆ ಅದು ಶಿರಾ ಕ್ಷೇತ್ರ. ಅದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ ಸನ್ಮಾನ್ಯ TB ಜಯಚಂದ್ರ ಸಾಹೇಬರು. ಇವತ್ತು ಶಿರಾ ನಗರದಲ್ಲಿ UGD ಅಭಿವೃದ್ಧಿ ಕಾಮಗಾರಿಗಳು ಮಾಡಿ ವರ್ಷಗಟ್ಟಲೆ ಕಳೆದಿದೆ. ನಮ್ಮ ಜಯಚಂದ್ರ ಸಾಹೇಬ್ರ ಕೈಗೆ ಅಧಿಕಾರ ಇಲ್ಲ. ಅವರು ಇಡೀ ಶಿರಾ ನಗರದಲ್ಲಿ UGD ಕಾಮಗಾರಿ ಪ್ರಾರಂಭ ಮಾಡಿ ಆ ಕಾಮಗಾರಿ ಮುಗಿದಿದೆ. ಈ ಶಾಸಕರು ಸೌಜನ್ಯಕ್ಕಾದ್ರೂ ಆ UGDನ ಓಪನ್ ಮಾಡಿ ಸಾರ್ವಜನಿಕರಿಗೆ ಕೊಡೋ ಅಂತ ಕೆಲಸನ ಈ ಶಾಸಕರು ಮಾಡ್ತಾ ಇಲ್ಲ. ನೀವು ಶಿರಾಗ್ ಬಂದು ಸುಳ್ಳು ಹೇಳಿದ್ರಲ್ಲ, ಸದಾಶಿವ ಆಯೋಗ ವರದಿನ ಜಾರಿ ಮಾಡ್ತೀವಿ ಅಂತ ನೀವು ಬೋಳೆ ಬಿಟ್ಟೋದ್ರಲ್ಲ ನಾಯಕರು. ನೀವು ಇವತ್ತು ಸದಾಶಿವ ಆಯೋಗ ವರದಿ ಯಾಕೆ ಜಾರಿ ಮಾಡಲಿಲ್ಲ? ಇದಕ್ಕೆ ನಾವು ಮುಂದಿನ ಚುನಾವಣೆಯಲ್ಲಿ ನಿಮಗೆ ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ನಾಯಕರಿಗೆ ತಕ್ಕ ಪಾಠ ನಾವು ಕೆಲಸ ಕೊಡೋ ಮುಖಾಂತರ ಇವತ್ತು ತುಮಕೂರು ಜಿಲ್ಲೆನಲ್ಲಿ ಶಿರಾ ಅತ್ಯಂತ ಅಭಿವೃದ್ಧಿ ಆಗಬೇಕು ಅನ್ನೋದಾದ್ರೆ ಮತ್ತೊಮ್ಮೆ TB ಜಯ ಅವರು ಗೆಲ್ಲಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭಾನುಪ್ರಕಾಶ್, ಬಿಜೆಪಿ ST ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನಗರ. ನಾನು ಹೇಳೋದೇನೆಂದ್ರೆ, ಇವತ್ತು ಹಿಂದುಳಿದ ಸಮುದಾಯ ST SC ಸಮುದಾಯಕ್ಕೆ ಬೆನ್ನೆಲುಬಾಗಿ ನಿಂತಿರೋದಂದ್ರೆ ನಮ್ಮ ಬಿಜೆಪಿ ಸರ್ಕಾರ. ಯಾಕಂದ್ರೆ ನಮ್ದು ಹಲವು ದಶಕಗಳ ಬೇಡಿಕೆ ಇತ್ತು ಮೀಸಲಾತಿ ಹೆಚ್ಚಳ. ಅದನ್ನ ಹೆಚ್ಚಳ ಮಾಡಿದ್ದು ನಮ್ಮ ಬಿಜೆಪಿ ಸರ್ಕಾರ. ಇದರಿಂದ ನಾವು ಎಷ್ಟೋ ಅನುಕೂಲಗಳನ್ನು ಪಡಿತಿದ್ದೀವಿ. ಮತ್ತೆ ನಮ್ಮ ಶಿರಾ ಶಾಸಕರಾದ ರಾಜೇಶ್ ಗೌಡ್ರು ನಮ್ಮ ಶಿರಾ ಸರ್ಕಾರಿ ಬಸ್ ನಿಲ್ದಾಣಕ್ಕೆ ಶಿರಾ ನಿರ್ಮಾತೃ ರಾಜ ಕಸ್ತೂರಿ ರಂಗಪ್ಪ ನಾಯಕನ ಹೆಸರಿಡ್ತೀವಿ ಅಂತ ಘೋಷಣೆ ಮಾಡಿದ್ದಾರೆ. ಮತ್ತೆ ಅದಕ್ಕೆ ಏನೇನು ಬೇಕು ಸರ್ಕಾರದ ಕಾರ್ಯಕ್ರಮ ಮತ್ತೆ ಅದಕ್ಕೆ ಕಾನೂನು ಎಲ್ಲ ರೆಡಿ ಮಾಡಿದ್ದಾರೆ. ಅದೊಂದು ನಮ್ಮ ಸಮುದಾಯಕ್ಕೆ ದೊಡ್ಡ ಕೊಡುಗೆಯನ್ನು ನಮ್ಮ ರಾಜೇಶ್ ಗೌಡ್ರು ಕೊಟ್ಟಿದ್ದಾರೆ. ಮತ್ತೊಮ್ಮೆ ನಮ್ಮ ಎಲ್ಲಾ ಕಾರ್ಯಕರ್ತರು ಒಟ್ಟಾಗಿ ಮತ್ತೊಮ್ಮೆ ನಮ್ಮ ಶಿರಾದಲ್ಲಿ ಶಿರಾ ಶಾಸಕ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತರಲು ನಾವೆಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡ್ತೀವಿ. ನಮ್ದ್ರಲ್ಲಿ ಯಾವುದೇ ರೀತಿಯ ಬಣ ರಾಜಕೀಯ ಇಲ್ಲ. ನನ್ನ ಹೆಸರು ನರಸಿಂಹಯ್ಯ BB, ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್. ಸುಮಾರು 2008ರಿಂದ 2018 ತನಕ TB ಜಯಚಂದ್ರ ಅವರು ಈ ಶಿರಾ ಕ್ಷೇತ್ರದ ಅಭಿವೃದ್ಧಿಯ ಅಧಿಕಾರ, ಹೇಮಾವತಿ ಅಧಿಕಾರ ಮತ್ತು ಎತ್ತಿನಹೊಳೆ ಮತ್ತು ಭದ್ರಾ ಮೇಲ್ದಂಡೆ ಈ ಯೋಜನೆಗಳನ್ನ 3 ಯೋಜನೆಗಳನ್ನ 3 ಸಂಗಮವನ್ನಾಗಿ ಮಾಡಿ ಅವರು
ಏನು ಸರಳಜೀವಿ, ಬಡವರ ಬಂಧು, ದೀನ ದಲಿತರ ಬಂಧು, ಅಲ್ಪಸಂಖ್ಯಾತರ ಬಂಧು ಇವತ್ತು ನಮ್ಮನ್ನ ಕೈ ಹಿಡಿದಿದ್ದಾರೆ. ನಾವು ಇವತ್ತು 5 ವರ್ಷದಲ್ಲಿ ಅನಾಥರಾಗಿದ್ದೇವೆ. ಮುಂದೆ ಅನಾಥರಾಗದಂತೆ ಈ ಸಿರಾ ಅಭಿವೃದ್ಧಿ ಆಗೋದಕ್ಕೆ ಪಣ ತೊಡಬೇಕು ಅಂದ್ರೆ ಟಿ.ಬಿ. ಜಯಚಂದ್ರ ಅವರು ಮಾತ್ರ ಈ ಅಭಿವೃದ್ಧಿ ಅಧಿಕಾರ ಅಂತ ನಾವಾದ್ರೂ ಭಾವಿಸ್ತಾ ಮುಂದಿನ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದೇ ಬರುತ್ತೆ. ಟಿ.ಬಿ. ಜಯಚಂದ್ರ ಸಾಹೇಬರು ಗೆದ್ದೇ ಗೆಲ್ತಾರೆ. ನಾವೆಲ್ಲರೂ ಗೆಲ್ಲಿಸ್ತೀವಿ, ಪಣ ತೊಡ್ತೀವಿ. ನನ್ನ ಹೆಸರು ನರಸಿಂಹರಾಜ್ ಅಂತ, ಹುಳಿಗೆರೆ. ನಾವು ಮುಂಚೆ ಸುಮಾರು 70 ವರ್ಷಗಳ ಕಾಲದಲ್ಲಿ ಈ ಶಿರಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದ ಇತಿಹಾಸನೇ ಇಲ್ಲ. ನಾವೆಲ್ಲರೂ ಕೂಡ ಬಿಜೆಪಿ ಬಾವುಟವನ್ನು ಹಿಡ್ಕೊಂಡು ಓಡ್ತಿದ್ವಿ. ಆ ಟೈಮಲ್ಲಿ ಕಾಂಗ್ರೆಸ್ನವರು ಬಿಜೆಪಿಯವರು ನಮ್ಮನ್ನು ಹೀಯಾಳಿಸೋರು. ಶಿರಾದಲ್ಲಿ ಎಲ್ಲಿ ಬರುತ್ತೋ ಹೋಗ್ರೋ ಬಿಜೆಪಿ ಅಂತ ಹೇಳಿ ಒಂದು ಕಮಲ ಹೂವನ್ನು ಅಳಿಸಿದಂತ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದು ನಮ್ಮ ಸಿಎಂ ರಾಜೇಶ್ ಗೌಡರು. ಚರಂಡಿ ವ್ಯವಸ್ಥೆ ಇರಬಹುದು, ಸಿಸಿ ರಸ್ತೆಗಳ ವ್ಯವಸ್ಥೆ ಇರಬಹುದು, ಡಾಂಬರ್ ರಸ್ತೀಕರಣ ವ್ಯವಸ್ಥೆ ಇರಬಹುದು, ಹಲವಾರು ಶಾಲಾ ಕಾಲೇಜುಗಳನ್ನ ಕಟ್ಟಿಸಿದಂತ ಇರಬಹುದು, ಕಟ್ಟಡಗಳನ್ನ ಕಟ್ಟಿಸಿದ್ದಾರೆ. ಹಾಗೆ ರಿಪೇರಿ ಕೆಲಸಗಳನ್ನ ಮಾಡಿದ್ದಾರೆ, ಅಂಗನವಾಡಿಗಳನ್ನ ಕಟ್ಟಿಸಿದ್ದಾರೆ. ಕುಡಿಯುವ ನೀರಿನ ಘಟಕಗಳನ್ನ ಸುಮಾರು ಹಳ್ಳಿಗಳಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಲಿಲ್ಲ. ಒಂದು ಫ್ಲೋರೈಡ್ ನೀರನ್ನೇ ಕುಡಿತಾ ಇದ್ರು, ಉಪ್ಪು ನೀರನ್ನ ಕುಡಿತಾ ಇದ್ರು. ಆ ಒಂದು ಆರ್ಒ ಪ್ಲಾಂಟ್ಗಳನ್ನ ಮಾಡಿಕೊಟ್ಟು ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ. ಅನೇಕ ದೇವಾಲಯಗಳಿಗೆ ಇದುವರೆಗೂ ಇತಿಹಾಸದಲ್ಲಿ ಯಾರು ಕೂಡ ಕೊಟ್ಟಿರಲಿಲ್ಲ ದೇವಾಲಯಗಳಿಗೆ ಇಷ್ಟೊಂದು ಅನುದಾನವನ್ನ. ಪ್ರತಿ ಹಳ್ಳಿಗೂ ದೇವಸ್ಥಾನಗಳಿಗೆ ಹಣವನ್ನು ಬಿಡುಗಡೆ ಮಾಡಿ ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಅವರು. ನಮಸ್ಕಾರ, ನನ್ನ ಹೆಸರು ಲಿಂಗರಾಜು ಅಂತ, 1ನೇ ವಾರ್ಡಿನ ಕಾಂಗ್ರೆಸ್ ಮುಖಂಡ. ಇವತ್ತೇನು ಈ ಸರ್ಕಾರ ಡಬಲ್ ಇಂಜಿನ್ ಸರ್ಕಾರ ನಮಗೆ ಬಂದು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಏನೇನು ಆಶ್ವಾಸನೆ ಕೊಟ್ಟೋದ್ರಲ್ಲ, ಇವತ್ತಿನ ಸರ್ಕಾರದವ್ರು ಇವತ್ತು ಬಂದು 3 ವರ್ಷ ಆಗಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಬರೇ ಗುದ್ಲಿ ಪೂಜೆ ಮಾಡ್ಕೊಂಡೇ ಬರ್ತಾ ಇದಾರೆ ಹೊರತಾಗಿ ಯಾವುದೇ ಒಂದು ಕಾರ್ಯಗತಗಳು ನಡೀತಾ ಇಲ್ಲ. ಇವ್ರ ಕಾರ್ಯದಲ್ಲಿ ನಡೆಯೋದೂ ಇಲ್ಲ, ನಡೆಯಕ್ ಸಾಧ್ಯನೂ ಇಲ್ಲ. ಇದೇ ನಮ್ ಜಯಚಂದ್ರ ಸಾಹೇಬ್ರು ಇರ್ಬೇಕಾದ್ರೆ ಇಡೀ ಟೌನ್ ಅಲ್ಲಿ ಆಗಿದ್ದಂತ ರಸ್ತೆಗಳು ಇಡೀ ಸಿರಾ ತಾಲೂಕ್ ಸುತ್ತಮುತ್ತ ಬರೀ ಗುದ್ಲಿ ಪೂಜೆ ಮಾಡ್ಕೊಂಡು ಬರ್ತಾ ಇದಾರೆ ಹೊರತಾಗಿ ಬರೀ ಕುತ್ಕೊಂಬಕ್ಕೆ ಬರೀ ಇವ್ರಿಗೆ ಯಾರಿಗೆ ಕೆಲಸ ಮಾಡೋದು ಇವ್ರುಗಳಿಗೆ ಬರೀ ಚೇರ್ ಹಾಕೊಂಡ್ ಬರ್ತಾವ್ರೆ. ಅದನ್ನ ಬಿಟ್ರೆ ಅವು ಮುರಿದೋಗಿದಾವೆ. ಅದ್ರ ಸರ್ಕಾರದ ಬೊಕ್ಕಸಕ್ಕೆ ಲಾಸ್ ಮಾಡ್ತಾ ಇದಾರೆ. ಅದನ್ನೂ ಬಿಟ್ಟು ಬರೀ ಇವರು ಬರೀ ಗುದ್ಲಿ ಪೂಜೆ ಮಾಡ್ಕೊಂಡ್ ಬರ್ತಾ ಇದಾರೆ ಹೊರತಾಗಿ ಯಾವುದೇ ಕಾರಣಕ್ಕೂ ಒಂದೇ ಒಂದು ಕಾರ್ಯಾಗತ ಇವ್ರ ಅವಧಿನಲ್ಲಿ ಸಕ್ಸಸ್ ಆಗಿಲ್ಲ, ಸಕ್ಸಸ್ ಆಗೋದು ಇಲ್ಲ. ಈ ಸಕ್ಸಸ್ ಆಗಬೇಕು ಅಂದ್ರೆ ನಮ್ ಟಿ.ಬಿ. ಜಯಚಂದ್ರ ಸಾಹೇಬ್ರೇ ಬರಬೇಕು. ನಾವು ಕಾರ್ಯಕರ್ತರು 2 ಬಾರಿ 2018, 2020 ಸೋತಿರ್ಬೋದು, ಆದ್ರೆ ನಾವ್ಯಾರು ಸತ್ತಿಲ್ಲ. ಅಜ್ಜಣ್ಣ ಅಂತೇಳಿ ಶಿರಾನಗರ 31ನೇ ವಾರ್ಡ್ ನಿವಾಸಿ ನಾನು. ಇವತ್ತು ಕುಮಾರಸ್ವಾಮಿ ಅವರು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮ ಕಣ್ಣು ಮುಂದೆ ಬಹಳ ಮುಂದೆ ಕಾಣ್ತಿದ್ದಾವೆ. ಲಾಟರಿ ನಿಷೇಧ ಆಗಿರ್ಬೋದು, ಸಾರ ನಿಷೇಧ ಆಗಿರ್ಬೋದು, ಮತ್ತೆ ಸ್ಕೂಲ್ ಮಕ್ಕಳಿಗೆ ಸೈಕಲ್ ವಿತರಣೆ ಮಾಡಿದಂತದ್ದಾಗಿರ್ಬೋದು. ಆಮೇಲೆ ನಮ್ಮ ತಾಲೂಕಿನ ಬಗ್ಗೆ ಇನ್ನೂ ಹೇಳ್ಬೇಕಂದ್ರೆ ಸತ್ಯನಾರಾಯಣ ಸಾಹೇಬ್ರ ಪೀರಿಯಡ್ನಾಗೆ ಕೊಟ್ಟಂತ ಹಕ್ಕುಪತ್ರ ನಿವೇಶನಗಳಾಗಿರ್ಬೋದು, ಟೌನ್ ಲಿಮಿಟ್ಸ್ ಆಗಿರ್ಬೋದು, ಮತ್ತೆ ರೂರಲ್ ಬಂದ್ರೆ ಸಾಗುವಳಿ ಕೊಟ್ಟಂತ ಚೀಟಿಗಳಾಗಿರ್ಬೋದು. ಇವತ್ತು ಅವ್ರು ಮಾಡಿದಂತ ಕಾರ್ಯಗಳು ಅತಿ ಹೆಚ್ಚು ನಮ್ಮ ಶಿರಾ ತಾಲೂಕಲ್ಲಿ ಇವತ್ತು ಕೂಡ ಕಣ್ಮುಂದೆ ಕಾಣ್ತಿದ್ದಾವೆ. ಆ ದೃಷ್ಟಿಯಿಂದ 2023ಕ್ಕೆ ಇಲ್ಲಿ ಜೆಡಿಎಸ್ ಗೆಲ್ಲದ ಅನುಮಾನ ಇಲ್ಲ. ಯಾಕೆ ಅಂತಂದ್ರೆ ಇತಿಹಾಸದಲ್ಲಿ ಜೆಡಿಎಸ್ ಸೋತಿರೋದು ಇಲ್ಲ, ಮುಂದೆ ಸೋಲೋದು ಇಲ್ಲ. ಈ ಒಂದು ಅನಾಹುತ ಏನೋ ಆಗ್ಬೇಕಂತಂದ್ರೆ ಮೊನ್ನೆ ಮರುಚುನಾವಣೆಯಲ್ಲಿ ಒಂದು ಆಘಾತಕಾರಿಯಾಗಿದೆ. ತೊಂದರೆ ಇಲ್ಲ, ಇದು ಭದ್ರಕೋಟೆ. ಜೆಡಿಎಸ್ ಯಾವತ್ತೂ ಕೂಡ ಭದ್ರಕೋಟೆ. ನಮಸ್ಕಾರ, ಲೋಕೇಶ್ ಅಂತ, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಹುಲಿಕುಂಟೆ. ಹಳ್ಳಿ ಕಡೆ ಹೋದ್ರೆ ಬರೀ ಗುಂಡಿ ಮುಚ್ಚಕ್ಕೂ ಆಗ್ತಾ ಇಲ್ಲ. ಅವರು 2500 ಕೋಟಿ ದುಡ್ಡು ತಂದು ಎಲ್ಲ ಅಭಿವೃದ್ಧಿ ರೋಡ್ ಇರ್ಬೋದು, ಮನೆಗಳು ಇವತ್ತು ಅವರ ಅವಧಿನಲ್ಲಿ 10,000 ಮನೆಗಳು ತಂದ್ರು. ಇವ್ರ ಅವಧಿನಲ್ಲಿ ಒಂದೇ ಒಂದು ಮನೆ ಇಲ್ಲ, ಒಂದು ಗ್ರಾಮ ಪಂಚಾಯತ್ ಒಂದು ಮನೆ ಕೊಡೋಕ್ಕೂ ಯೋಗ್ಯತೆ ಇಲ್ಲ. ಆ ತರ ಆಗಿದೆ. ಇವರು ಮುಂದಿನ ದಿನಗಳು ಏನ್ ಮಾಡ್ತಾರೆ? ಒಬ್ರಿಗೊಂದು ಮನೆ ಕೊಡೋಕ್ಕೂ ಆಗಿಲ್ಲ ಅಂದ್ಮೇಲೆ ಮುಂದೆ ಇವ್ರು ಏನ್ ಮಾಡ್ತಾರೆ? ಜಯಚಂದ್ರ 10,000 ಮನೆ ಕೊಟ್ಟಿದ್ರು. ಪ್ರತಿಯೊಂದು ರೋಡನ್ನು ನೋಡ್ಬೇಕಾದ್ರೆ ಹಳ್ಳಿಗಳಲ್ಲಿ ಇವತ್ತ ಗುಂಡಿಗಳು ಗಾಡಿಗಳು ತಗೊಂಡು ಹೋದ್ರೆ ಎದ್ದು ಬಿದ್ದು ಎಲ್ಲ ಹಾಸ್ಪಿಟಲ್ ಸೇರ್ಕೊಂತ ಇದ್ದಾರೆ. ಆ ತರ ಇದೆ. ನಮಗೆ ಜಯಚಂದ್ರನೇ ಬೇಕು ಮುಂದಿನ ದಿನದಲ್ಲಿ. ದಯಮಾಡಿ ನಮ್ಮ ಶಿರಾ ಜನತೆ ಕೇಳ್ಕೋದೇನಂದ್ರೆ ಮುಂದಿನ ದಿನದಲ್ಲಿ ಇಂಥ ದೊಡ್ಡ ಮನುಷ್ಯರನ್ನ ಆಯ್ಕೆ ಮಾಡ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಗ್ರಾಮಾಂತರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಕರಿಯಣ್ಣ ಮಾತಾಡ್ತಿರೋದು. ಶಿರಾ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಬಿಜೆಪಿ ಬರಬೇಕು. ಯಾಕಪ್ಪ ಬರಬೇಕಂದ್ರೆ ಶಿರಾ ಕ್ಷೇತ್ರ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಪ್ರತಿ ಗ್ರಾಮಕ್ಕೂ ಮೂಲಭೂತ ಸೌಕರ್ಯವನ್ನು ಕೊಡ್ತಿದ್ದಾರೆ. ಹಾಗೇನೆ ಕೂಡ ಒಂದು ಮೂಲ ಸಮಸ್ಯೆ ಇತ್ತು ನಮ್ಮ ಶಿರಾ ತಾಲೂಕಿಗೆ. ಸುಮಾರು 40 ವರ್ಷದಿಂದ ನೀರಾವರಿ ಸಮಸ್ಯೆ ಇತ್ತು. ಆ ಮದಲೂರು ಕೆರೆಗೆ ನೀರಾವರಿ ಯೋಜನೆಯನ್ನ ಪರಿಪೂರ್ಣಗೊಳಿಸಿದಂತ ಈ ಒಂದು ನಮ್ಮ ಬಿಜೆಪಿ ಸರ್ಕಾರದಲ್ಲಿ, ಈ ಒಂದು ಸರ್ಕಾರದ ಅವಧಿಯಲ್ಲಿ, ಸನ್ಮಾನ್ಯ ಶಾಸಕರಾದ ರಾಜೇಶ್ ಗೌಡ್ರ ಅವಧಿಯಲ್ಲಿ ಅದು ಬಗೆಹರಿದಿದೆ. ಮತ್ತೊಮ್ಮೆ ಬಿಜೆಪಿ ಬರಬೇಕು.
ಈಗಾಗಲೇ ಕೂಡ ಬಹುದೊಡ್ಡ ಯೋಜನೆ ಭದ್ರಾ ಮೇಲ್ದಂಡೆ ಯೋಜನೆ ಸುಮಾರು 300 ಕಿಲೋಮೀಟರ್ ಅಂದಾಜಿನಲ್ಲಿ ಈಗಾಗಲೇ 180 ಕಿಲೋಮೀಟರ್ ಮುಗಿದಿದೆ. ಅದು ತದನಂತರ ಈಗ ಮತ್ತೆ ಡ್ರಿಪ್ ಯೋಜನೆ ಮತ್ತೆ 1000 ಕೋಟಿ ಕೂಡ ಮತ್ತೆ ಕ್ಷೇತ್ರಕ್ಕೆ ಬಂದಿದೆ ಎಂಬ ಒಂದು ಖುಷಿ ವಿಚಾರ ಇದೆ. ಸ್ಪ್ರಿಂಕ್ಲೇರ್ ಹನಿ ನೀರಾವರಿ ಯೋಜನೆ ಸುಮಾರು 1000 ಕೋಟಿ ಬಂದಿದೆ ಅಂತ ಒಂದು ಖುಷಿಯ ವಿಚಾರ. ಯಾಕೆ ಮತ್ತೆ ಬಿಜೆಪಿ ಗೆಲ್ಲಬೇಕು ಅನ್ನೋದಕ್ಕೆ ಇವೆಲ್ಲ ಉದಾಹರಣೆ. ಇಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು JDS ಭದ್ರಕೋಟೆ, SR ಗಣ ಕೊಡ್ಲಿ, ಉಗ್ರೇಶ್ ಗಣ ಕೊಡ್ಲಿ, ಸತ್ಯಪ್ರಕಾಶ್ ಗಣ ಕೊಡ್ಲಿ, CR ಉಮೇಶ್ ಗಣ ಕೊಡ್ಲಿ, ಯಾರ್ಗನ ಕೊಡ್ಲಿ, ಇಲ್ಲಿ ಭದ್ರಕೋಟೆ ಇರೋದಕ್ಕೋಸ್ಕರ ಇವತ್ತು ರಾಜೇಶ್ ಗೌಡ್ರು ಹೇಳ್ತಾರೆ ನಾನ್ ಗೆದ್ದೆ ಸಂಘಟನೆ ಮಾಡಿ ಈ ಮಟ್ಟಕ್ಕೆ ರಾಜೇಶ್ ಗೌಡ್ ಗೆಲ್ಲಕ್ಕೆ SR ಗೌಡ್ರೆ ಕಾರಣ. ಕಳಂಬಳ ಹೋಬಳಿ ಚಿಕ್ಕನಳ್ಳಿ ಜಡ್ಪಿ ಇಲ್ದಿರೆ ರಾಜೇಶ್ ಗೌಡ್ ಎಲ್ಲ ವಾಶೌಟ್ ಆಗಿರೋನು. ಇದಂತೂ 100% ಸತ್ಯ. ಕುಮಾರಸ್ವಾಮಿ ಮುಂದಿನ ಮುಖ್ಯಮಂತ್ರಿ ರಾಜ್ಯಕ್ಕೆ ಹಾಗೆ ಆಗ್ತಾರೆ. ಯಾವುದೇ ಕಾರಣಕ್ಕೂ ನಿಲ್ಸಕ್ ಯಾವನ್ ಕೈಲೂ ಆಗಲ್ಲ, ಯಾವ ಪಕ್ಷದವ್ರ ಕೈಲೂ ಆಗಲ್ಲ. ನ್ಯೂಸ್ 18 ಚುನಾವಣಾ ಚಕ್ರದಲ್ಲಿ ಇದಿಷ್ಟು ಶಿರಾ ವಿಧಾನಸಭಾ ಕ್ಷೇತ್ರದ ಮತದಾರರ ಅಭಿಪ್ರಾಯವಾಗಿತ್ತು. ಜಾಲ ನಮ್ಮದು, ಬಲ ನಿಮ್ಮದು. ಕೇಳ್ರಪ್ಪೋ ಕೇಳಿ ಪ್ರಿಯ ಮತದಾರರೇ, ವೇದಿಕೆ ನಮ್ಮದು, ಅಭಿಪ್ರಾಯ ನಿಮ್ಮದು. ಬನ್ನಿ ಮುಕ್ತವಾಗಿ ಮಾತಾಡಿ. ನಿಮ್ಮೂರಲ್ಲಿ ನ್ಯೂಸ್ 18 ಚುನಾವಣಾ ಚಕ್ರ.